ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬದಲಾವಣೆ ವಿಚಾರ ರಾಜ್ಯಾದ್ಯಂತ ಸದ್ದು ಮಾಡುತ್ತಿದ್ದು, ಇತ್ತ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಸಿಎಂ ಸಿದ್ದರಾಮಯ್ಯನವರ ಪರ ಬ್ಯಾಟ್ ಬೀಸಿದ್ದಾರೆ. ವಿಜಯಪುರ ನಗರದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಸಚಿವ ಎಂಬಿ ಪಾಟೀಲ್, ಸಿಎಂ ಕುರ್ಚಿ ಖಾಲಿ ಇಲ್ಲ, ಇದಕ್ಕಿಂತ ಜಾಸ್ತಿ ಏನು ಮಾತನಾಡೋಕೆ ಆಗಲ್ಲ. ನಮ್ಮ ಹೈಕಮಾಂಡ್ ನಮಗೆ ಸುಪ್ರೀಂ ಎಂದಿದ್ದಾರೆ. ಇನ್ನು ಕಾಂಗ್ರೆಸ್ ಹೈಕಮಾಂಡ್ ಎಲ್ಲವನ್ನ ಗಮನಿಸುತ್ತಿದೆ. ಏನೇ ವಿಚಾರ ಬರಲಿ, ಏನೇ ಬರಲಿ, ಅದಕ್ಕೆ ಹೈಕಮಾಂಡ್ ಸುಪ್ರೀಂ ಎಂದಿದ್ದಾರೆ. ಇನ್ನು ಎಸ್ಸಿ ಸಮಾವೇಶ ಮಾಡುವುದು ತಪ್ಪಲ್ಲ, ರಾಜಕೀಯ ಗೊಂದಲ ಸೃಷ್ಟಿಯಾಗಬಾರದು. ಕಾಂಗ್ರೆಸ್ ಹೈಕಮಾಂಡ್ ಗಮನಕ್ಕೆ ತಂದು ಸಮಾವೇಶ ಮಾಡಬಹುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಇನ್ವೆಸ್ಟ್ ಕರ್ನಾಟಕ ಕಾರ್ಯಕ್ರಮ ಯಶಸ್ವಿಯಾಗಿದೆ ಎಂದು ಸಚಿವರು ತಿಳಿಸಿದರು. ಆಮೇಲೆ ಸುಮಾರು 6 ಲಕ್ಷ ಉದ್ಯೋಗ ಸೃಷ್ಟಿಯಾಗ್ತದೆ. ಕೂಡ ಈಗ ಕಾಂಗ್ರೆಸ್ನಲ್ಲಿ ಒಟ್ಟೆ ಯಾರು ಮಾತಾಡಬಾರ್ದು ಅಂತೇಳಿ ಖರ್ಗೆ ಕೂಡ ಹೇಳಿದ್ರೆ CM ಬದಲಾವಣೆ ಆಗಿದೆ, ಹೇಳಿಕೆ ಕೊಡಬಾರ್ದು. ಬಟ್ ಆದರೆ ರಾಜಣ್ಣ ಅವರು ಮತ್ತೆ ಮಾತಾಡಿದ್ದಾರೆ. ನೋಡಿ, ಇದನ್ನು ಎಲ್ಲವೂ ಕೂಡ ಈಗ ನಾನು ಕೂಡ ನನಗೂ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಒಂದೇ ಒಂದು ಮಾತು ಹೇಳ್ತೀನಿ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ಸಹ ಎಲ್ಲವನ್ನ ಗಮನಿಸ್ತಾ ಇದೆ. ಇವತ್ತು ಎಲ್ಲ ವಿಚಾರಗಳಲ್ಲಿ ಕೂಡ ಹೈಕಮಾಂಡ್ ಸುಪ್ರೀಂ. ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, CWC ಮೆಂಬರ್ಸ್, ಏನೇ ವಿಚಾರ ಬರಲಿ, ಯಾವುದೇ ವಿಚಾರ ಬರಲಿ, ಹೈಕಮಾಂಡ್ ಸುಪ್ರೀಂ ಒಂದನೇದು. ಆಮೇಲೆ ಈ ಉಳಿದದ್ದೆಲ್ಲವೂ ಕೂಡ ಅಪ್ಪಿಸ್ತದ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಇದಕ್ಕಿಂತ ಜಾಸ್ತಿ ಮಾತಾಡೋಕೆ ಆಗಲ್ಲ. ನಾನು ಅದು ಚೆಕ್ ಮಾಡ್ತೀನಿ, ಯಾಕೆ ಬಂದಿಲ್ಲ ಅಂತ. ನಾನು ಹೈಕಮಾಂಡ್ AICC ಅಧ್ಯಕ್ಷ ಫಸ್ಟ್ ನಾನು ಕೇಳಿದ್ರೆ SC ಸಮಾವೇಶ ಮಾಡಲಿಕ್ಕೆ ಅದು ನೋಡಿ, ಅದು SC ಸಮಾವೇಶ ಮಾಡೋದು, ಯಾವ ಸಮಾವೇಶ ಮಾಡೋದು ಅವೆಲ್ಲ ಕೂಡ ತಪ್ಪಲ್ಲ. ಅದರ ರಾಜಕೀಯ ಗೊಂದಲ ಸೃಷ್ಟಿ ಆಗಬಾರ್ದು. ಆ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ಇವತ್ತು ಏನು ಪರವಾನಗಿ ಕೊಟ್ಟು ಮಾಡಲಿಕ್ಕೆ ತೊಂದರೆ ಇಲ್ಲ. ಅದಕ್ಕೂ ಕೂಡ ಹೈಕಮಾಂಡ್ ಗಮನಕ್ಕೆ ತಂದು ಮಾಡಬೇಕು. ಅದು ಲಿಂಗಾಯತ್ ಸಮಾವೇಶ ಮಾಡಿದ್ರು ಕೂಡ ಹೈಕಮಾಂಡ್ ಗಮನಕ್ಕೆ ತಂದು ಮಾಡಬೇಕು. ತಪ್ಪು ಸಂದೇಶ ಹೋಗ್ಬಾರ್ದು ಅಷ್ಟೇ. ನೋಡಿ, ಒಂದು ಹೇಳ್ತೀನಿಲ್ಲ, ನಿನ್ನೆನೇ ಮಾಧ್ಯಮಗಳು SP ಅವರು ಭಾಳ ಸಮರ್ಥರಿದ್ದಾರೆ, ಭಾಳ ತಕ್ಷಣ ಎಲ್ಲ ಆ್ಯಕ್ಷನ್ ತಗೋತಾರೆ. ನಿನ್ನೆನೂ ಕೂಡ ಎಲ್ಲನೂ ಕೂಡ ಶ್ರೀಗಳು ಸಲ ಸೀರೆ ಮಾಡಿದ್ದು, ಬಹುಶಃ ಪತ್ರಿಕೆಗೋಷ್ಠಿ ಮಾಡ್ತಾ ಇದ್ದಾರೆ, ನಿಮಗೂ ಮಾಡ್ತಾ ಇದ್ದಾರೆ. SP ಅವರು ಭಾಳ ಸಮರ್ಥರಿದ್ದಾರೆ, ಕ್ರಿಯಾಶೀಲರಾಗಿದ್ದಾರೆ. ನಿರ್ದಾಕ್ಷಿಣ್ಯವಾಗಿ ನಾನು ಕೂಡ ಹೇಳಿದ್ದೀನಿ, ಅದಕ್ಕೆ ಕ್ರಮ ಕೈಗೊಳ್ಬೇಕು. ಮತ್ತು ಎಲ್ಲ ಕೇಸ್ನಲ್ಲೂ ಕೂಡ ಕ್ರಮ ಕೈಗೊಳ್ಬೇಕು. ಇದೆಲ್ಲ ಕೂಡ ನಡೆದಿದೆ. ಒಂದು ದಿವಸ ಭಾಳ ಕಡೆ ಅಷ್ಟೇ ಅಲ್ಲ, ಸುರಕ್ಷಿತವಾಗಿ ಜನ ಅಂಜಿಕೆ ಭಯ ಪಡುವಂಥದ್ದಲ್ಲ. ಇವತ್ತು ಸರ್ಕಾರ ಗಚ್ಚಿದೆ, ಗೃಹ ಸಚಿವರು ಗಚ್ಚಿದ್ದಾರೆ, ಮುಖ್ಯಮಂತ್ರಿಗಳು ಭಾಳ ಗಟ್ಟಿಯಾಗಿದ್ದಾರೆ. ಇದನ್ನೆಲ್ಲವನ್ನ ಕೂಡ ಎದುರಿಸಲಿಕ್ಕೆ ಮತ್ತು ಇಲ್ಲಿ ನಮ್ಮ ಅಧಿಕಾರಿಗಳು ಕೂಡ SP ಅವರು ಬಹಳ ಸಮರ್ಥರಿದ್ದಾರೆ, ಅವರು ಕೂಡ ಅದನ್ನು ಎದುರಿಸ್ತಾ ಇದ್ದಾರೆ. ಕಾಲಕ್ಕೂ ಯಾವ್ಯಾವ ಶಶಿ ಆನ್ ಸ್ಪಾಟ್ ನ್ಯೂಸ್, ವಿಜಯಪುರ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.